ಕುರಿತು ಮಾತನಾಡಿದ್ದಾರೆ. ದಯಮಾಡಿ ಎಲ್ಲರೂ ಅವರ ಮಾತುಗಳನ್ನು ಆಲಿಸಬೇಕಾಗಿ ಮಾಡಿ. ಸರ್, ಇವತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಈ ಒಂದು ಫ್ರೀಡಂ ಪಾರ್ಕ್ ಬಂದಿರುವಂತಹ ಬಿಜೆಪಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ ಸರ್. ಅದೇ ರೀತಿ ಚಲವಾದಿ ನಾರಾಯಣ ಸ್ವಾಮಿ ಸರ್ ಪ್ರತಿಯೊಂದು ಹೋರಾಟಕ್ಕೂ ಏನು ನಾವು ಧಾರವಾಡದಲ್ಲಿ ಮಾಡಿದಾಗೂ ಹೋರಾಟಕ್ಕೆ ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ಹೋರಾಟಕ್ಕೂ ಭಾಗವಹಿಸಿದ್ರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅನಂತ ಧನ್ಯವಾದ ತಿಳಿಸ್ತೀವಿ ಸರ್. ಈ ಒಂದು ಪ್ರೀತಮ್ ಗೌಡ್ರು ಸರ್ ಅವರು ಪ್ರತಿಯೊಂದು ಹೋರಾಟಕ್ಕೂ ಭಾಗವಹಿಸ್ತಿದ್ದಾರೆ. ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ ಸರ್. ಈ ಒಂದು ಹೋರಾಟ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಎರಡು ವಿಚಾರ ಸರ್. ಒಂದು ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಒಂದು KPSC ಏನೋ ಆಗ್ತಿರುವಂತಹ ಅಕ್ರಮಗಳ ಕುರಿತು ಎರಡು ವಿಚಾರ ಪ್ರಮುಖವಾಗಿ ಒಂದು ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಾರಂತ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸರ್ ಮೋರ್ ದೆನ್ 80,000 ವೇಕೆನ್ಸಿ ಇದೆಯಾ ಇಲ್ವಾ? ಮೋರ್ ದೆನ್ 80,000 ವೇಕೆನ್ಸಿ ಶಿಕ್ಷಣ ಇಲಾಖೆ ಇದೆ ಸರ್. ಬರೀ 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ರೆ ಆ 15,000 ವೇಕೆನ್ಸಿಯಲ್ಲೂ ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲೂ ಡಿಸ್ಕ್ರಿಪ್ಟಿವ್ ಇಟ್ಟಿಲ್ಲ. ಈಗ ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಂತ ತಗೊಂಡ್ಬಂದು 200 ಮಾರ್ಕ್ಸ್ ಅಂದ್ರೆ ಆಬ್ಜೆಕ್ಟಿವ್ 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಡಿಸ್ಕ್ರಿಪ್ಟಿವ್ ಇಟ್ಟಿರೋಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಕ್ಯಾಮ್ ಮಾಡ್ಬೇಕಂತ ಹೇಳಿ. ಯಾಕೆ ಅಂತ ಸರ್, ಇದು ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲಿ ಇಲ್ಲ. ಈ ಶಿಕ್ಷಕರ ಹುದ್ದೆಗಳು ಯಾವ್ದು IAS IPS ಹುದ್ದೆಗಳು ಅಲ್ಲ. ಇದು ಸಾಮಾನ್ಯ ಶಿಕ್ಷಣ ಅಂದ್ರೆ ಗ್ರೂಪ್ ಸಿ ಸಿಲೆಬಸ್. ಅದು ಗ್ರೂಪ್ ಸಿ ಸಿಲೆಬಸ್ ಅಂದ್ರೆ ಆಸ್ ಪರ್ 2021 ರೂಲ್ ಪ್ರಕಾರ 2 ಪೇಪರ್ ಇರಬೇಕು. ಒಂದು GK ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರ್. ಆದ್ರೆ ಇವ್ರು ಇಟ್ಟಿರೋಂಥದ್ದು 400 ಮಾರ್ಕ್ಸ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ ಅಲ್ಲಿ. ಅಂದ್ರೆ ಸಾಮಾನ್ಯ ಬಡವರು ಮತ್ತೆ ರೂರಲ್ ಬ್ಯಾಕ್ ಗ್ರೌಂಡ್ ಇರೋರು ಯಾರು ಎಕ್ಸಾಮೇ ಬರೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದು ಶಿಕ್ಷಣ ಇಲಾಖೆಗೆ ನಾವು ಗೌರವ ಖಂಡಿಸ್ತೀವಿ. ಬರೀ ಬೇರೆ ಎಲ್ಲಾ ಸ್ಟೇಟ್ ಅಲ್ಲೂ 150 ಮಾರ್ಕ್ಸ್ 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಇದೆ. ಅದೇ ರೀತಿ ಈ ಹಿಂದೆ ಇದ್ದಂತ 15-20 ವರ್ಷದಿಂದ ಎಕ್ಸಾಮ್ ಪ್ಯಾಟರ್ನ್ ಬರೀ 200 ಮಾರ್ಕ್ಸ್ ಗೆ ಆಬ್ಜೆಕ್ಟಿವ್ ಟೈಪ್ ಇತ್ತು. ಈಗ ಸಡನ್ ಆಗಿ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಸುಮಾರು 5-6 ಲಕ್ಷ ಜನ ಬರೀ ಶಿಕ್ಷಕರ ಆಸ್ಪಿರೆಂಟ್ಸ್ ಇದ್ದಾರೆ. ಅವರಿಗೆಲ್ಲರಿಗೂ ಅನ್ಯಾಯ ಮಾಡ್ತದೆ ಶಿಕ್ಷಣ ಇಲಾಖೆಯಿಂದ. ಇವ್ರು ಕರೆದಿರೋದೇ 15,000 ಪೋಸ್ಟ್. ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಬರೀ ಕರೆದಿರೋದೆಷ್ಟು 15,000 ವೇಕೆನ್ಸಿ. ಅದರಲ್ಲಿ ಬಿಕಾಮ್ ಅವರಿಗೆ BEd ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. TETಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. CETಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೋರ್ಟ್ ಆರ್ಡರ್ ಇದ್ರೂ ಕೂಡ CETಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದನ್ನ ಶಿಕ್ಷಣ ಇಲಾಖೆ ಈ ಕೂಡಲೇ ಇದನ್ನ ಅವರಿಗೂ ಅವಕಾಶ ಮಾಡಿಕೊಡ್ಬೇಕು ಸರಿ. 15,000 ವೇಕೆನ್ಸಿಯಲ್ಲಿ ನೋಡಿ, ಇದು ಶಿಕ್ಷಕ ಸಂಗೀತ ಟೀಚರ್ಸ್, ಚಿತ್ರಕಲಾ ಟೀಚರ್ಸ್, ಹಿಂದಿ ಟೀಚರ್ಸ್, ಕನ್ನಡ ಟೀಚರ್ಸ್ ಇಲ್ಲ. ದೈಹಿಕ ಶಿಕ್ಷಕರದು ಅವ್ರು ಸುಮಾರು 18 ವರ್ಷ ಆಗಿದೆ ಸರ್ ನೋಟಿಫಿಕೇಶನ್ ಮಾಡಿ. 20 ವರ್ಷ ಆದ್ರೂ ನೋಟಿಫಿಕೇಶನ್ ಮಾಡಿಲ್ಲ. ಬರೀ ಅದೇಂತಲ್ಲ, ಇವನ್ ಮರಾಠಿ ಟೀಚರ್ಸ್ ತಗೊಂಡಿಲ್ಲ, ಹಿಂದಿ ಟೀಚರ್ಸ್ ಇಲ್ಲ, GPSTR ಅಲ್ಲಿ ಕನ್ನಡ ಟೀಚರ್ಸ್ ಇಲ್ಲ. 10 ವರ್ಷದಿಂದ ಕನ್ನಡ ಟೀಚರ್ಸ್ ತಗೊಂತಿಲ್ಲ. ಇವ್ರಿಗೆ ಬೇಕಾಗಿರೋಂತ ಹುದ್ದೆಗಳನ್ನ ಕರ್ಕೊಂಡು ಯಾರಿಗ್ ಬೇಕಾ ಅವರಿಗೆ ದುಡ್ಡು ಕೊಟ್ಟವರಿಗೆ ಮಾರ್ಕೊಂತ ಇದ್ದಾರೆ. ಇವನ್ನು ಇಷ್ಟು ಶಿಕ್ಷಣ ಇಲಾಖೆಯಲ್ಲಿ ಸಾಮಾನ್ಯ ಶಿಕ್ಷಕರಂತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನ ರೆಕ್ರೂಟ್ಮೆಂಟ್ ಮಾಡ್ಕೋಬೇಕು ಸರ್. PSTR ಕಲ್ಯಾಣ ಕರ್ನಾಟಕದಲ್ಲಿ 4,424 ಪೋಸ್ಟ್ ಅಪ್ರೂವಲ್ ಆಗಿತ್ತು. 2 ವರ್ಷ ಮುಂಚೆ 4,424 ಪೋಸ್ಟ್ ಅಪ್ರೂವಲ್ ಆಗಿರೋದನ್ನ ಇವರು ಬರೀ 28 ಪೋಸ್ಟ್ ಅಷ್ಟೇ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ತಿರುಗೋ ಮತ್ತೆ ಹೋರಾಟ ಮಾಡಿದ್ರೆ 800 ಪೋಸ್ಟ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಇದನ್ನ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ ಸರ್. ಆಸ್ ಪರ್ 371J ಪ್ರಕಾರ ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲೇ ಬೇಕಿಲ್ಲ. ಆದ್ರೆ ಇವರು ಬೇಕು ಅಂತ ರಾಜಕೀಯ ಹಿತಾಸಕ್ತಿಯಿಂದ ಇವತ್ತು MLA ಮಿನಿಸ್ಟರ್ಸ್ ಅವ್ರ ಸ್ಕೂಲ್ ಕಾಲೇಜಸ್ ಎಲ್ಲಿ ಮುಚ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಿ ಸ್ಕೂಲ್ ಅಲ್ಲಿ ಯಾವ್ದು ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇಲ್ಲ. ಯಾವ್ದು ಕನ್ನಡ ಮೀಡಿಯಂ ಏನ್ ಸ್ಕೂಲ್ ಕಾಲೇಜಸ್ ಇದೆ ಇವತ್ತು ಸಾವಿರಾರು ಸ್ಕೂಲ್ ಕಾಲೇಜಸ್ ಅಲ್ಲಿ ಬರೀ 1 ಟೀಚರ್ಸ್ ಇದ್ದಾರೆ. ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ತಗೊಂಡ್ಬಂದಿದ್ದಾರೆ. ಇದನ್ನ ಸುಮಾರು 60,000 ರಿಂದ 70,000 ಜನ ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರನ್ನು ತಗೊಂಡು ಇವತ್ತು ಸ್ಕೂಲ್ ಕಾಲೇಜಸ್ ರನ್ ಮಾಡ್ತಿದ್ದಾರೆ. ಇವತ್ತು ತಾವು ಕೇಳ್ತಾ ಇರೋದು ಮಿನಿಮಮ್ 80,000ಕ್ಕೂ ಅತಿ ಹೆಚ್ಚು ಹುದ್ದೆಗಳಿದೆ. ಮಿನಿಮಮ್ 40,000 ರಿಂದ 50,000 ವೇಕೆನ್ಸಿ ಫಿಲ್ ಮಾಡಬೇಕು. ಮತ್ತೆ ಇಲ್ಲಿರೋರ್ಗೆಲ್ರಿಗೂ ನ್ಯಾಯ ಕೊಡಿಸ್ಬೇಕು. ಯಾಕೆಂತಂದ್ರೆ ಅವರು ಸರ್ 15 ವರ್ಷ ಆದ್ರೂ ಸಂಗೀತ ಟೀಚರ್ಸ್ ಕರೆದಿಲ್ಲ. ರಾಜ್ಯ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಕೂಡ ಶಿಕ್ಷಣ ಇಲಾಖೆಯಿಂದ ಏಜ್ ರಿಲ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ಬರೀ
ಬರೀ ಅದೆಷ್ಟೇ ಅಲ್ಲ ಸರ್, ಇದು ಇಷ್ಟು ಶಿಕ್ಷಣ ಇಲಾಖೆಯಲ್ಲಿ ಇಷ್ಟು ಸಮಸ್ಯೆ ಶಿಕ್ಷಣ ಇಲಾಖೆ ಇರೋಂಥದ್ದು. ಇನ್ನ KPSC ಬಂದ್ರೆ KPSC ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕರಪ್ಷನ್ ಆಗಿದೆ. ಪಶು ವೈದ್ಯಾಧಿಕಾರಿಗಳಲ್ಲಿ 80 ಲಕ್ಷ ದುಡ್ಡು ಕೊಟ್ಟು ಈ ದುಡ್ಡು ಕೊಟ್ಟವರಿಗೆ ಕೆಲಸ ಕೊಡ್ತಾರೆ ಅಂತಂದ್ರೆ ಸರ್, ಸಾಮಾನ್ಯ ಪಶು ವೈದ್ಯಾಧಿಕಾರಿ ಅಂದ್ರೆ ಅದು ಮೂಕ ಜೀವಿಗಳಿಗೆ ಚಿಕಿತ್ಸೆ ಕೊಡುವಂತದ್ದು. ಇವತ್ತು ಪ್ರತಿ ಒಬ್ಬರಿಗೂ ಅನ್ಯಾಯ ಆಗ್ತಾ ಇದೆ. ಸಾಮಾನ್ಯ ಈಗ ಫಾರ್ಮರ್ಸ್ ಯಾರು ಶ್ರೀಮಂತರು ಇರಲ್ಲ, ಒಂದು ಏನೋ ದನ ಕರುನ ಏನೋ ಮೇಯಿಸ್ಕೊಂಡು ಜೀವನ ಸಾಕ್ತಾ ಇರ್ತಾರೆ. ಅದರಲ್ಲಿ ಪಶು ವೈದ್ಯಾಧಿಕಾರಿ ಗ್ರೂಪ್ A ಆಫೀಸರ್ 1.5 ಲಕ್ಷ ಸ್ಯಾಲರಿ ಸಿಗುತ್ತೆ. ಅವ್ರು ಇಲ್ಲಿ 80 ಲಕ್ಷ 1 ಕೋಟಿ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಏನಲ್ಲಿ ದನ ಕರುಗಳಿಗೆ ಅವ್ರಿಗೆ ಚಿಕಿತ್ಸೆ ಕೊಡ್ತಾರೆ ಸರ್. ಬರೀ ಅದೊಂದೇ ಅಂತಲ್ಲ, KS ಪೋಸ್ಟ್ ಒಂದು ಪೋಸ್ಟಿಗೆ 1.5 ಕೋಟಿ ಚಾರ್ಜ್ ಮಾಡ್ತಿದ್ದಾರೆ ಬರೀ 25 ಮಾರ್ಕ್ಸ್ಗೆ. AEE ಸ್ಕ್ಯಾಮ್ ಆಗಿದೆ ಸರ್, PDOದಲ್ಲಿ ಸ್ಕ್ಯಾಮ್ ಆಗಿದೆ, CTI ಸ್ಕ್ಯಾಮ್ ಆಗಿದೆ, ADLR ಸ್ಕ್ಯಾಮ್ ಆಗಿದೆ, ಗ್ರೂಪ್ B ಸ್ಕ್ಯಾಮ್ ಆಗಿದೆ, BBMP AEL ಸ್ಕ್ಯಾಮ್ ಆಗಿದೆ, WRD AEL ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ KPSC ಲಾಸ್ಟ್ 5 ವರ್ಷ ಏನ್ ರೆಕ್ರೂಟ್ಮೆಂಟ್ ಆಗಿದೆ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಕಳೆದ 3-4 ವರ್ಷದಿಂದ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಲಾಸ್ಟ್ 6 ತಿಂಗಳಿಂದ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾವೇ ಖುದ್ದಾಗಿ ಗವರ್ನರ್ ಆಫೀಸ್ ಕೊಟ್ಟಿದ್ದೀವಿ, DGIGP ಕೊಟ್ಟಿದ್ದೀವಿ, DPRA ಕೊಟ್ಟಿದ್ದೀವಿ, ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ, ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ವಿತ್ ಎವಿಡೆನ್ಸ್ ವಿತ್ FIR ಮಾಡಿದ್ದೀವಿ. ಇಲ್ಲಿವರೆಗೂ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ನಾವು ಈ ಹೋರಾಟ ಮಾಡ್ತಾ ಇರೋಂಥದ್ದು KPSC ಆಗ್ತಾ ಇರೋಂಥ ಅಕ್ರಮಗಳನ್ನ ನೆಕ್ಸ್ಟ್ 4 ದಿನದಲ್ಲಿ ಏನಾದ್ರೂ ಅವರು CBI ತನಿಖೆ ಕೊಟ್ಟಿಲ್ಲ ಅಂತಂದ್ರೆ KPSC ಯಾರ ಅಂಡರ್ ಬರುತ್ತೆ, CM ಅವ್ರ ಅಂಡರ್ ಬರುತ್ತೆ. ಯಾಕಂದ್ರೆ DPR ಒಂದು ಉನ್ನತ ಶಿಕ್ಷಣ ಸಚಿವರು, ಇಲ್ಲಿ ಶಿಕ್ಷಣ ಸಚಿವರು ಇಲ್ಲ, ಉನ್ನತ ಶಿಕ್ಷಣ ಸಚಿವರು ಇಲ್ಲ. ಇದು ಜವಾಬ್ದಾರಿ ಯಾರು ಇರ್ತಾರೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್. 4 ದಿನದಲ್ಲಿ ಅವರೇನಾದ್ರೂ ಈ ಎಲ್ಲಾ ಸಮಸ್ಯೆಗಳ ಸ್ಪಂದಿಸಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. KPSC ಆಗ್ತಾ ಇರೋಂಥ ಅಕ್ರಮಗಳನ್ನ CBI ತನಿಖೆ ಕೊಡಬೇಕು, ಅಲ್ಲಿರೋಂಥ ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ರಾಜಕೀಯ ವ್ಯಕ್ತಿಗಳು ಯಾರೇ ಇದ್ರೂ ಅವರಿಗೆ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀವಿ ಸರ್. ದಯವಿಟ್ಟು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್. ಈ ಹೋರಾಟಕ್ಕೆ ಎಲ್ರು ಸಪೋರ್ಟ್ ಮಾಡಬೇಕು, ಈ ಮುಖಾಂತರ ಕೇಳ್ಕೊಂತೀವಿ ಸರ್. ವಿಜೇಂದ್ರ ಸರ್ಗೂ ಮತ್ತೆ ಚೆಲುವಾದಿ ನಾರಾಯಣ ಸ್ವಾಮಿ ಸರ್ಗೆ ಎಲ್ರಿಗೂ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಬಾರ್ದು. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗೋವರೆಗೂ ನಮ್ ಜೊತೆ ನಿಂತ್ಕೊಂಡು ಆಸ್ ಎ ಅಪೋಸಿಷನ್ ಲೀಡರ್ ಆಗಿ, ಅಪೋಸಿಷನ್ ಪಾರ್ಟಿ ಆಗಿ ನಮ್ ಜೊತೆ ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ಕೊಂತೀವಿ. ನಮ್ಮನ್ನ ಉದ್ದೇಶಿಸಿ ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಒಂಚೂರು ಮಾತಾಡ್ತಾರೆ ಪ್ಲೀಸ್.